ಪರಮ ಪೂಜ್ಯ ಪರಮ ಸಮಾಜದ್ರೋಹಿಗಳಿಗೆ ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ. ಹೊಡೆಯುತ್ತಿರುವ ಕಿಡಿಗೇಡಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಮಠದ ಪರಂಪರೆಗೆ ಕಳಂಕ ಇರುತ್ತಿರುವ ಕಿಡಿಗೇಡಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಮಠದ ಪರಂಪರೆಯನ್ನು ಸಾಹಿತಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಮಾಡಲಿ ಮಾಡಲಿ ಗಡಿಪಾರು ಮಾಡಲಿ, ಮಾಡಲಿ ಮಾಡಲಿ ಗಡಿಪಾರು ಮಾಡಲಿ. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಹೋರಾಟ ಹೋರಾಟ ಗೆಲ್ಲುವವರೆಗೆ ಹೋರಾಟ. ವರ್ಷದ ಇತಿಹಾಸವನ್ನು ಹೊಂದಿರುವಂಥ ಮಾದಾರ ಚೆನ್ನಯ್ಯ ಗುರುಪೀಠದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂಥ ಸಿ.ಕೆ. ಮಹೇಶ್ವರಪ್ಪ ಇರ್ಬೋದು, ದುಗ್ಗ ಹನುಮಂತಪ್ಪ ಇರ್ಬೋದು, ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಅವ್ರ ಇತರೆ ಸಂಗಡಿಗರಿರ್ಬೋದು, ಆ ಒಂದು ಇದನ್ನು ನಾವಿವತ್ತು ಇಡೀ ರಾಜ್ಯದಾದ್ಯಂತ ಖಂಡನೆಯನ್ನು ಮಾಡ್ತಾ ಇದ್ವಿ. ಉದಾಹರಣೆಗೆ ಮಲ್ಲಿಕಾರ್ಜುನಪ್ಪ ಇರ್ಬೋದು, ಮಹೇಶ್ವರಪ್ಪ ಇರ್ಬೋದು, ಇನ್ನಿತರ ಯಾರೇ ಇರ್ಬೋದು, ಅವರಿಗೆ ಮಾದಾರ ಚೆನ್ನಯ್ಯ ಗುರುಪೀಠದ ಬಗ್ಗೆ ಆಗಲಿ, ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳ ಬಗ್ಗೆ ಆಗಲಿ ಮಾತಾಡುವಂಥ ನೈತಿಕ ಹಕ್ಕು ಇಲ್ಲ ಅಂತೇಳಿ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಯಾಕೆಂದರೆ ಇವತ್ತು ರಾಜ್ಯ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಇವತ್ತು ಇತಿಹಾಸದಲ್ಲಿ ಒಳ್ಳೆ ಪರಂಪರೆ ಉಳ್ಳಂಥ ಮಠಗಳು ಸಹ ನಮ್ಮ ಚಿತ್ರದುರ್ಗದಲ್ಲಿದ್ದಾವೆ. ಆದರೂ ಕೂಡ ಎಲ್ಲ ಭವ್ಯ ಮಠಗಳನ್ನು ಬಿಟ್ಟು ಕೂಡ ಇವತ್ತೇನಾದರೂ ಚಿತ್ರದುರ್ಗಕ್ಕೆ ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು ಆಗಮಿಸಿದ್ದಾರೆ ಅಂದರೆ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಹೆಸರನ್ನು. ಸೊ ಹಾಗಾಗಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಬಗ್ಗೆ ಏನಾದರೂ ಚಕಾರ ಎತ್ತಿದರೆ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅವ್ರನ್ನ ಈ ಕೂಡಲೇ ಗಡಿಪಾರು ಮಾಡಬೇಕು ಅಂತಂದೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಬೀರಾವತ್, ಭಾರತೀಯ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ. ಇವತ್ತು ರಾಜ್ಯ ಮತ್ತು ದೇಶವನ್ನು ಕಂಡಂತಹ ನಮ್ಮ ಶರಣರ ವಿಚಾರದಲ್ಲಿ ಅಂದರೆ ಮಾದಿಗ ಸಮುದಾಯದ ಮೊದಲ ಪೀಠಾಧ್ಯಕ್ಷರಾದಂಥ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶರಣರ ಬಗ್ಗೆ ಇವತ್ತು ನಮ್ಮಲ್ಲೇ ಇರ್ತಕ್ಕಂಥ ಕೆಲವು ಬ್ಲ್ಯಾಕ್ ಮೇಲ್ ಹೋರಾಟಗಾರರು, ಇವತ್ತು ನಿವೃತ್ತಗೊಂಡಿರುವಂತಹ ಪ್ರೊಫೆಸರ್ ಸಿ.ಕೆ. ಮಹೇಶ್ವರಪ್ಪ ಅನ್ನುವಂಥ ವ್ಯಕ್ತಿ, ನಿವೃತ್ತ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹಾಗೂ ಬ್ಲ್ಯಾಕ್ ಮೇಲ್ ಹೋರಾಟಗಾರ ಹನುಮಂತಪ್ಪ ದುರ್ಗ, ಇನ್ನಿತರರು, ನಾವು ಹೆಸರು ಹೇಳೋದು ವೇಸ್ಟ್. ನಾನು ಒಂದೇ ಒಂದು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಾಮೀಜಿಯವರ ಬಗ್ಗೆ ಆಪಾದನೆ ಮಾಡಬೇಕಂದ್ರೆ ತಮ್ಮಲ್ಲಿ ಯಾವುದಾದ್ರೂ ಆಧಾರ ಇದ್ದರೆ ಅದನ್ನು ಬಹಿರಂಗವಾಗಿ ಮಠಕ್ಕೆ ಬಂದು ಮಾತಾಡಿ. ನಿಮ್ಮ ಒಂದು ಗುಡ್ಡ ಬೆದರಿಕೆಯ ಇಂತಹ ಮೀಟಿಂಗ್ಗಳಿಗೆ ಇವಕ್ಕೆಲ್ಲ ಹೆದರಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ವಿಚಾರವಾಗಿ ಯಾರೇ ಬಂದ್ರೂ ಕೂಡ ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಮಾಡುವಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಇವತ್ತು ಕಾನೂನಾತ್ಮಕವಾಗಿ ಮೊದಲನೇದಾಗಿ ನ್ಯಾಯ ಕೇಳ್ತಾ ಇದ್ದೀವಿ. ಕಾನೂನಾತ್ಮಕವಾಗಿ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಒಡೆದೋಡಿಸುವಂಥ ಕೆಲಸ ಮಾಡ್ತೀವಿ. ಇವತ್ತು ನಮ್ಮ ಹಕ್ಕು ಒತ್ತಾಯ ಇಷ್ಟೇ, ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ರಕ್ಷಣಾಧಿಕಾರಿಗಳಲ್ಲಿ ವಿನಂತಿ ಇಷ್ಟೇ. ಇವತ್ತು ಏನು ಸ್ವಾಮೀಜಿಯವರನ್ನು ಇವತ್ತು ತೇಜೋವಧೆ ಮಾಡ್ತಕ್ಕಂಥವ್ರನ್ನ ಈ ಕೂಡಲೇ ಗಡೀಪಾರು ಮಾಡಬೇಕು. ಮಠದ ವಿಚಾರದಲ್ಲಿ ಅವ್ರಿಗೆ ಯಾವುದೇ ಕೇಳುವಂಥ ಹಕ್ಕಿಲ್ಲ. ಅವರ ಪೀಠತ್ಯಾಗ ಮಾಡ್ರಿ ಅಂತ ಕೇಳಲಿಕ್ಕೆ ಅವ್ರಿಗೆ ಹಕ್ಕಿಲ್ಲ. ಇದು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಭಕ್ತರಿಂದ ಹೋರಾಟ ಮಾಡೋದಕ್ಕಿಂತ ಮುಂಚೆ ಅವರನ್ನು ಗಡೀಪಾರು ಮಾಡಿ ಬಂಧಿಸುವಂಥ ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ಮುಂದಿನ ದಿನದಲ್ಲಿ ಇನ್ನೂ ಉಗ್ರವಾದಂಥ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀನಿ.